ವೆಲ್ಕಮ್ ಬ್ಯಾಕ್ ಟು ಐಶ್ವರ್ಯ ವ್ಲಾಗ್. ಇವತ್ತು ನಾವು ಹಲಸು ಮೇಳ ಮತ್ತು ಮಾವು ಮೇಳದಂಗಿತ್ತು. ಸಿದ್ಧಾರ್ಥದಂಗೆ ನಡೀತಿತ್ತು. ಫಸ್ಟ್ ಟೈಮ್ ಸಿದ್ಧಾರ್ಥದಂಗೆ ಆಗ್ತಾಯಿತ್ತು. ಇದು ಜುಲೈ 11, 12, 13ನೇ ತಾರೀಕಿಗೆ ಇದ್ದಿತ್ತು. ನಾವು ಇವತ್ತು ಅಂದರೆ 12ನೇ ತಾರೀಕಿಗೆ ಹಬ್ಬ ಅಂದ್ಕೊಂಡು ಹೋಯ್ದಿತ್ತು. ಹಾಗೆ ಒಳಗೋಯ್ಕಂತ ತುಂಬ ಜನ ಇದ್ದಿರು. ಇದಕ್ಕೆ ನಾನು, ಅಮ್ಮ, ಖುಷಿ ಬಾಬು ಮತ್ತು ವಿಶ್ವನಾಟಿ ಹೋಯ್ದಿತ್ತು. ಫಸ್ಟ್ ನಾವು ಒಳಗೋಯ್ ತಗೊಂಡಿದ್ದು ಜಾಕ್ ಫ್ರೂಟ್ ಐಸ್ ಕ್ರೀಮ್. ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಒಳ್ಳೇದಿದ್ದಿತ್ತು. ಆ ರೇಟ್ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸತ್ತೆ. ಆಮೇಲೆ ಮುಂದೆ ಕಂತಲ್ಲಿ ಇದ್ದು ಹೊಸ ಹೆಲ್ಸ್ಲ್ಯಾಂಡ್ ಅಂದ್ರಪ್ಪ, ಅದನ್ನು ಟೇಸ್ಟ್ ಮಾಡಿಬಿಡು ಅಂದ್ಕೊಂಡು ತಿಂದೆ. ಮತ್ತು ಜಿಲೇಬಿ ಇದ್ದಿತ್ತು, ಅದು ತಿಂದೆ. ಆದರೆ ನಂಗೆ ಸ್ವೀಟ್ ಅಂದರೆ ಹೆಚ್ಚು ಇಷ್ಟ ಆಗ್ತಿಲ್ಲ. ಆದರೂ ಇವತ್ತು ಸ್ವೀಟಿನ ಟೇಸ್ಟ್ ಕಾಮ ಅಂದ್ಕೊಂಡು ಸ್ವೀಟ್ ತಗೊಂಡೆ. ಒಳ್ಳೇದಿತ್ತು. ಮತ್ತು ಮಾವು ಕೂಡ ಇದ್ದಿತ್ತು. ಅಲ್ಲಂತೂ ಸಿಕ್ಕಾಪಟ್ಟೆ ಮಾವಿನಹಣ್ಣಿಂದ ಅಂಗಡಿ ಇಟ್ಟಿದ್ದಿರು. ಹಾಗೆ ನಾವು ಮನೆಗೆ ಒಂದೊಂದು ಕೆ ಜಿ ಮಾವಿನಹಣ್ಣು ತಗೊಂತ ಸ್ವೀಟಾಗಿ ಒಳ್ಳೇದಿತ್ತು. ಅಲ್ಲಿ ಹೋಳಿಗೆ ಮಾಡ್ತಾಯಿದ್ದೀರಿ, ಬಿಸಿ 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 ಹೋಳಿಗೆ ಮಾಡಿ ಕೊಡ್ತಾಯಿದ್ದೀರು. ಹಾಗೆ ಹೋಳಿಗೆ ಟೇಸ್ಟ್ ಕಾಮ ನಡಿಕಂಡೆ ಒಳ್ಳೇದಿತ್ತು. ಅದು ನಮ್ಮನೆ ಖುಷಿ ಬಾಬುಗೆ ಮಾತ್ರ ಸ್ವಲ್ಪ ಜಾಸ್ತಿ ಇಷ್ಟ ಆಯಿತು. ಮತ್ತು ಮುಳುಕ ಇದ್ದಿತ್ತು, ನಮ್ಮನೆ ಅಮ್ಮಂಗೆ ಸಿಕ್ಕಾಪಟ್ಟೆ ಇಷ್ಟ, ಹಾಗೆ ತಗೊಂಡಳು. ಆಮೇಲೆ ಅಲ್ಲಿ ಸ್ಪೆಷಲ್ಲಾಗಿ ಹಲಸಿನ ಹಣ್ಣಿಂದು ಮನ್ಸೂರಿ ಇದ್ದಿತ್ತು, ಅದು ತಿಂದು ಖುಷಿ ಬಾಬುಗೆ ಫೇವ್ರೇಟ್ ಟ್ವಿಸ್ಟರ್ ತಕ್ಕಂತ ಅವಳು ಮಾತ್ರ ಎಂಜಾಯ್ ಮಾಡ್ಕೊಂಡು ತಿಂತಿದ್ದಳು. ಆಮೇಲೆ ಅಲ್ಲೋಯ್ಕಂತೂ ಗಿಡ ಎಲ್ಲ ತಂದಿದ್ದೀರು ಸುಮಾರು. ಆದರೆ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಇದ್ದಿತ್ತು. ಒಳಗೆ ಡ್ರೆಸ್ ಮತ್ತು 20 ರೂಪಾಯಿಗೆ ಜವೆಲ್ಸ್ ಮತ್ತು ಕ್ಲಿಪ್ಸ್ ಎಲ್ಲ ಕೊಡ್ತಾಯಿದ್ದರು. ಹಾಗೆ ಗಿಡಕ್ಕೆ ಹಾಕೋ ಬೀಜ ತುಂಬ ಎಲ್ಲ ಇದ್ದಿತ್ತು. ಹಾಗೆ ಅದನ್ನೆಲ್ಲ ಕಂಡ್ಕೊಂಡು ಟಾಟಾ ಬಾಯ್ ಬಾಯ್ ಹೇಳಿ ಮನೆ ಬಂದು. ಥ್ಯಾಂಕ್ ಯು.